ಆಯ್ತು. ನನಗೆ ಕಾರ್ ಆಕ್ಸಿಡೆಂಟ್ ಆಗಿಬಿಟ್ಟು ಸ್ಪೈನಲ್ ಕಾರ್ಡ್ ಆಪರೇಷನ್ ಆಗಬೇಕು. 3-4 ಫ್ರ್ಯಾಕ್ಚರ್ ಆಗಿದೆ, ಸೇಲ್ ಫ್ರ್ಯಾಕ್ಚರ್ ಆಗಿದೆ, 1 ಇಯರ್ ಬೆಡ್ ರೆಸ್ಟ್. ಇಷ್ಟು ಕಟ್ ಮಾಡ್ಬೇಕಂತೇಳಿ ಕಿಮ್ಸ್ ಹಾಸ್ಪಿಟಲ್ಗೆ ಬಂದು ಕೊಟ್ಟರು ರಿಪೋರ್ಟ್ಸು, ಮತ್ತು MRI ಸ್ಕ್ಯಾನಿಂಗ್ಸು ಪ್ರತಿಯೊಂದು ಇದೆ. ಸೊ ನಾನು ಆಯುರ್ವೇದ ಕಲ್ತಿರೋದ್ರಿಂದ, ಆಯುರ್ವೇದ ಔಷಧಿ ಗೊತ್ತಿರೋದ್ರಿಂದ, ಸೊ ನಾವು ಆಯುರ್ವೇದ ಮಾಡ್ಕೊಳ್ತೀವಿ ಅಂತೇಳಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಆಯುರ್ವೇದ ನಾನು ಮಾಡ್ತಾ ಇದ್ದೆ. ಅದಾದ ನಂತರ ಕಳೆದ ತಿಂಗಳು 13ನೇ ತಾರೀಕು ನನ್ನ ಸ್ನೇಹಿತರೆಲ್ಲ ಇದ್ದಾರೆ ಗೋಪಿ ಅಂತ, ಅವ್ರು ಜಸ್ಟ್ ನನಗೊಂದು ಇದೊಂದು ಬ್ರಾಸ್ಲೆಟ್ ಹಾಕಿ ಹೋದ್ರು ಅಷ್ಟೇ. 7ನೇ ತಾರೀಕು ಹಾಕಿದ್ರು. 13ನೇ ತಾರೀಕಲ್ಲಿ ಸ್ವಲ್ಪ ಬದಲಾವಣೆ ಗೊತ್ತಾಯ್ತು ನನಗೆ. ಅವ್ರು ಏನು ಹೇಳಿಲ್ಲ ನನಗೆ ಇದು ಏನು ಎತ್ತ ಅಂತ, ಬಟ್ ಆದ್ರೆ ನನಗೆ ಇದು ಗೊತ್ತಿತ್ತು ಮ್ಯಾಗ್ನೆಟ್ ಅಂತೇಳಿ. ಅವ್ರು ಮ್ಯಾಗ್ನೆಟ್ ಅಂತ ಹೇಳಲ್ಲ, ಏನಿಲ್ಲ, ಚೆನ್ನಾಗಿ ಕಾಣುತ್ತೆ ಹಾಕೊಳ್ಳಿ ಅಂತ ಹೇಳೋಗಿದ್ದಷ್ಟೇ ಅವರು. ಅದಾದ್ಮೇಲೆ ನಾನು 13ನೇ ತಾರೀಕು ನಮ್ಮ ಲೋಕೇಶ್ ಅವ್ರನ್ನು ಮತ್ತೆ ಗೋಪಿ ಅವ್ರು ಕರೆಸ್ಬಿಟ್ಟು ಅವ್ರ ಹತ್ರ ಎಲ್ಲ ವಿಷಯ ತಿಳ್ಕೊಂಡು ಒಂದು ಕಿಟ್ ತಗೊಂಡೆ. ಆ 13ನೇ ತಾರೀಕಿಂದ ನಾನು 18ನೇ ತಾರೀಕುವರೆಗೂ 4 ದಿವಸ ಯೂಸ್ ಮಾಡಿದ್ದೀನಿ ಅಷ್ಟೇ. 4ರಿಂದ 5 ದಿವಸ. ಇಷ್ಟು ಕ್ಯಾಪ್ ಹಾಕ್ಬೇಕಾಗಿತ್ತು. ಫೋಟೋ ಇರ್ಬೋದಲ್ಲ, ಇಲ್ಲೇ ತೆಗೆದಿದ್ದೀನಿ ನೋಡಿ ಸರ್ ಫೋಟೋನ. ಇದು ಕ್ಯಾಪ್ ಹಾಕ್ಬೇಕು, ಇಲ್ಲಿ ಸೊಂಟಕ್ಕೂ ಬೆಲ್ಟ್ ಹಾಕ್ಬೇಕು, ಈ ತರ ಇದ್ದಿದ್ದು ಮತ್ತೆ ನಡಿಬೇಕಾದ್ರೆ ಇಲ್ಲಿಂದ ನಾನು ಒಂದು 100 ಮೀಟರ್ ನಾವು ಹೋಗಿ ಬಂದ್ರೆ ತುಂಬಾ ಸುಸ್ತಾಗ್ತಾ ಇದೆ. ಮತ್ತೆ ಆಕ್ಚುಲಿ ನಾವು ಕುತ್ಕೋಬೇಕಾದ್ರೆ ಶಿವಪೂಜೆ ಮಾಡ್ಬೇಕಾದ್ರೆ 1.5 ತಾಸು ಆಗುತ್ತೆ. ಕೂತ್ಕೊಳ್ಳಿಕ್ಕೂ ಆಗ್ತಿಲ್ಲ, ಬೆಡ್ ಮೇಲೆ ಕೂತ್ಕೊಂಡು ಮಾಡ್ತಾ ಇದ್ದೆ, ಬಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಂಥದ್ದು ಇವತ್ತು ಕ್ಯಾಪ್ ತೆಗೆದ್ಬಿಟ್ಟು ಆರಾಮಾಗಿ ಗಾಡಿ ಓಡಿಸ್ತೀನಿ. ಅಂತ ಹೇಳಿದ್ರೆ ಈ ಬೆಡ್ ಯೂಸ್ ಮಾಡಿದ್ಮೇಲೆ ಏನೇನು ಉಪಯೋಗ ಆಗಿದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಯಾವುದೇ ಒಂದು ನಮಗೆ ಅನುಭವ ಇರೋದ್ರಿಂದ, ಮೆಡಿಕಲ್ ಅಲ್ಲಿ ಈಗ ಅಲೋಪತಿ ಆಗಿರ್ಬೋದು, ಆಯುರ್ವೇದ ಆಗಿರ್ಬೋದು, ಅದ್ರಲ್ಲಿ ಅನುಭವ ಇರೋದ್ರಿಂದ ಸಾಮಾನ್ಯ ಎಲ್ಲ ಥೆರಪಿಗಳಲ್ಲಿ ಕೂಡ ನಮ್ಗೆ ಸ್ವಲ್ಪ ಅನುಭವ ಇರೋದ್ರಿಂದ ಯಾವುದೂ ಸಾಮಾನ್ಯ ಒಪ್ಕೊಳ್ಳೋದಿಲ್ಲ ನಾನು. ನೀವು ಯಾವಾಗ ಈ ರಿಚ್ಮೆಂಡ್ ಆಗಲಿ ಅಥವಾ ನೀವು ನಿಮ್ಮ ಕೈಯಲ್ಲಿ ಬ್ರಾಸ್ಲೆಟ್ ಅಥವಾ ಇದನ್ನು ಯೂಸ್ ಮಾಡಿರ್ತೀರಿ ಅಥವಾ ಬೆಡ್ ಯೂಸ್ ಮಾಡಿರ್ತೀರಿ ಅಥವಾ ವಾಟರ್ ಕುಡಿತಾ ಇರ್ತೀರಿ, ನಿಜವಾಗ್ಲೂ ನಿಮ್ಮ ಮೈಂಡ್ ಕೂಲ್ ಆಗಿರುತ್ತೆ. ಯಾರು ಏನೇ ಟಿಪ್ಸ್ ಆದ್ರೂ ಕೂಡ, ಯಾರು ಏನಾದ್ರೂ ಅನ್ಕೊಳ್ಳಪ್ಪ ಪರವಾಗಿಲ್ಲ ಸರ್, ನೀವು ಎಷ್ಟು ಕೂಲ್ ಆಗಿದ್ದೀರಲ್ಲ, ಯಾಕೆ ಹೆಂಗೆ ನೀವು ಇಷ್ಟೊಂದು ಕೂಲ್ ಆದ್ರಿ? ನೀವು ಮೆಡಿಟೇಷನ್ ಯೋಗ ಮಾಡ್ತೀರಿ, ಪೂಜೆ, ಅದರಿಂದ ನಾನು ಮೆಡಿಟೇಷನ್ ಮಾಡಿದ್ರು, ಪೂಜೆ ಮಾಡಿದ್ರು, ಧ್ಯಾನ ಮಾಡಿದ್ರು ಕೂಡ ಕೋಪ ಮಾತ್ರ ಕಮ್ಮಿ ಇರಲಿಲ್ಲ.